ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬ ದಿವಸ ನಂತರ ಒಂದು ವಿಡಿಯೋ ಮಾಡುವ ಅನಿಸ್ತು. ಯಾಕಂದರೆ ಇವತ್ತು ನಾನು ಚರ್ಚ್ ಹೋಗ್ತಿದ್ದೀನಿ ದುಬೈಯಲ್ಲಿ. ಸೊ ಹೋಗಬೇಕಾದ್ರೆ ನಾವು ಮೆಟ್ರಲ್ಲಿ ಹೋಗ್ತೇವೆ, ಆಯಿತಾ. ಸೊ ದುಬೈಯಲ್ಲಿ ಯಾವ ಥರ ಮೆಟ್ರೋ ಹೇಗೆ ಜರ್ನಿ ಇರುತ್ತೆ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡುವಂತ ಅನಿಸ್ತು. ಇವತ್ತು ನಾನು ಬುರ್ಜುಮಾನಿಂದ ಬಿಸ್ನೆಸ್ ಬೇ ಅಂತ ಒಂದು 5 ಸ್ಟೇಷನ್ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಇಲ್ಲಿಯ ಮೆಟ್ರೋ ಸ್ಟೇಷನ್ ಹೇಗಿರುತ್ತೆ, ಯಾವ ರೂಟಲ್ಲಿ ಹೋಗುತ್ತೆ ಅಂತ. ಇಲ್ಲಿ 2 ಥರ ಲೈನ್ ಉಂಟು, ಗ್ರೀನ್ ಲೈನ್ ಮತ್ತು ರೆಡ್ ಲೈನ್ ಅಂತ. ಮತ್ತು ದುಬೈಯಲ್ಲಿ ನಿಮಗೆ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ, ಅಂದರೆ ಮೆಟ್ರೋದಲ್ಲಿ ನೀವು ಯಾರಾದರೂ ಇಲ್ಲಿ ಬಂದರೂ ಕೂಡ ಟೂರಿಸ್ಟ್ ಆಗಿರ್ಬೋದು ಅಥವಾ ಡೈಲಿ ವರ್ಕರ್ಸ್ ಆಗಿರ್ಬೋದು 75% ಮೆಟ್ರೋ ಯೂಸ್ ಮಾಡ್ತಾರೆ. ಯಾಕಂದರೆ ತುಂಬ ಕಡಿಮೆ, ಚೀಪ್ ಆಗುತ್ತೆ. 3 ದಿರಮಲ್ಲಿ ನಿಮಗೊಂದು 10 ಸ್ಟೇಷನ್ ತನಕ 3 ದಿರಮ್ ಕಟ್ಟಾಗುತ್ತೆ. ಅದಕ್ಕೂ ಜಾಸ್ತಿ ಹೋದರೆ ಮ್ಯಾಕ್ಸಿಮಮ್ 7 ದಿರಮ್, ಎಂಡ್ ಟು ಎಂಡ್ ಹೋದರೆ 10 ದಿರಮ್ ಕಟ್ಟಾಗುತ್ತೆ. ಸೊ ನೋಲ್ ಕಾರ್ಡ್ ಯೂಸ್ ಮಾಡ್ತೇವೆ, ಈವನ್ ಬಸ್ಸಲ್ಲೂ ಕೂಡ ಹಾಗೆ, ಮೆಟ್ರೋದಲ್ಲೂ ಕೂಡ. ಓಕೆ, ಸೊ ಇದು ನೋಡಿ ಮೆಟ್ರೋ ಸ್ಟೇಷನ್. ಸೊ ಇದೇ ಥರ ನಿಮಗೆ ಇದು 4 ಸ್ಟೇಷನ್ ಇರುತ್ತೆ ಇಲ್ಲಿ. ಇದು ಬುರ್ಜುಮಾನ್ ಅಂತ. ಇಲ್ಲಿ ನಿಮಗೆ ಇಂಟರ್ಸಿಟಿ ಎಕ್ಸ್ಚೇಂಜ್ ಆಗುತ್ತೆ, ಅಂದರೆ ಗ್ರೀನ್ ಲೈನ್ ಮತ್ತು ರೆಡ್ ಲೈನ್. ಈ ಬುರ್ಜುಮಾನ್ ಮೆಟ್ರೋ ಸ್ಟೇಷನ್ ಅಂಡರ್ಗ್ರೌಂಡಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸೊ ಯಾಕಂದರೆ ಇಲ್ಲಿ ಇಂಟರ್ಚೇಂಜ್ ಆಗುತ್ತೆ, ಅಂದರೆ 2 ಲೈನ್ನ 4 ಟ್ರೈನ್ಗಳು ಇಂಟರ್ಚೇಂಜ್ ಆಗುತ್ತೆ. ಸೊ ಅದರಿಂದ ನಾವು ಅಂಡರ್ಗ್ರೌಂಡ್ ಹೋಗಬೇಕಾಗುತ್ತೆ. ಈಗ ನಾವು ಮೆಟ್ರೋ ಕಾರ್ಡಲ್ಲಿ ಟಾಪಪ್ ಮಾಡ್ತಿದ್ದೇವೆ, ಅಂದರೆ ಒಂದು ಮಿನಿಮಮ್ 20 ದಿರಮ್ ಮಾಡ್ಬೋದು, ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಸೊ ನಾವು 20 ದಿರಮ್ ಟಾಪಪ್ ಮಾಡ್ತಿದ್ದೇವೆ. ನೋಲ್ ಕಾರ್ಡ್ ಅಂತ ಬರುತ್ತೆ, ಆಯಿತಾ. ಸೊ ಇದು ಟಾಪಪ್ ಮಾಡುವಂಥ ಮಿಷಿನ್. ನೀವು ಜಸ್ಟ್ ಕಾರ್ಡ್ ಮುಖಾಂತರ ಮಾಡ್ಬೋದು ಅಥವಾ ಅಮೌಂಟ್ ಕ್ಯಾಶ್ ಮುಖಾಂತರ ಮಾಡ್ಬೋದು. ಈಗ ಚೇಂಜ್ ಬಂತು, ನಾವು 50 ದಿರಮ್ ಹಾಕಿದ್ವಿ, 20 ದಿರಮ್ ರೀಚಾರ್ಜ್ ಆಗಿ 30 ದಿರಮ್ ರಿಟರ್ನ್ ಬಂತು. ಟ್ರೈನ್ ಬಂತು. ಸೊ ಈ ಕ್ಯಾಬಿನಲ್ಲಿ ನಾನು ಹೋಗೋದಿಲ್ಲ, ನಾನು ಮತ್ತೊಂದು ಕ್ಯಾಬಿನಲ್ಲಿ ಹೋಗ್ತೆ. ಯಾಕಂದರೆ ಇದು ವುಮೆನ್ ಮತ್ತು ಚಿಲ್ಡ್ರನ್ಗೋಸ್ಕರ ಮಾತ್ರ. ಇದರಲ್ಲಿ ಮೆನ್ಸ್ ಏನಾದ್ರು ಹೋದರೆ ಫೈನ್ ಆಗ್ತಾರೆ. ಸೊ ಅದರಿಂದ ಮೇರಿ ವಿಡಿಯೋ ಮಾಡ್ತಾರೆ. ಮತ್ತೊಂದೇನು ಉದ್ದೇಶ ಅಂತ ಹೇಳಿದರೆ, ಇದು ಟ್ರೈನಲ್ಲಿರುವ ಎಂಡ್ ಬೋಗಿ. ಸೊ ಇದರಲ್ಲಿ ವ್ಯೂ ಚೆನ್ನಾಗಿ ಬರುತ್ತೆ ನಿಮಗೆ, ಅಂದರೆ ಓಪನ್ ವ್ಯೂ ಬರುತ್ತೆ. ಅದರಿಂದ ಮೇರಿ ವಿಡಿಯೋ ಮಾಡ್ತಾರೆ. ನಾನು ಮತ್ತೊಂದು ಹೋಗಿ. ಓಕೆ, ಸೊ ಟ್ರೈನ್ ಈಗ ಸ್ಟಾರ್ಟ್ ಆಯಿತು. ಬುರ್ಜುಮಾನಿಂದ ನಾವು ಬಿಸ್ನೆಸ್ ಬೇಗೆ, ಅಂದರೆ ಒಂದು ಟೋಟಲ್ 5 ಸ್ಟೇಷನ್ ಉಂಟು. ಸೊ 10 ಮಿನಿಟಿಂದ 15 ಮಿನಿಟ್. ಸೊ ಈ ವಿಡಿಯೋದ ಮಾಡಿದ್ದೇನೆ, ನಿಮಗೆ ಸ್ವಲ್ಪ ಸಿಟಿ ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಆಗುತ್ತೆ, ಸ್ವಲ್ಪ ಸಿಟಿ ಎಲ್ಲ ಚೆನ್ನಾಗಿ ವ್ಯೂ ಬರುತ್ತೆ ನೋಡಿ. ಶೇಖ್ ಜಾಯದ್ ರೋಡಿಂದ ಬುರ್ಜುಮಾನ್ ತನಕ. The final destination of this train is Life Pharmacy. The next station is Burj Khalifa, Dubai Mall. المحطة القادمة هي برج خليفة دبي مول. The next station is Burj Khalifa, Dubai Mall. ದುಬೈ ಮೆಟ್ರೋ ಬಂದು ಈಗ ಸದ್ಯಕ್ಕೆ 2 ಲೈನ್ ಉಂಟಾಯ್ತಾ, ಒಂದು ಗ್ರೀನ್ ಲೈನ್ ಮತ್ತು ರೆಡ್ ಲೈನ್ ಅಂತ. ನೆಕ್ಸ್ಟ್ ಇವ್ರದ್ದು ಬ್ಲೂ ಲೈನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತುಂಟು. ಮೇ ಬಿ 3-4 ಇಯರಲ್ಲಿ ಅದು ಕೂಡ ಕಂಪ್ಲೀಟ್ ಮಾಡ್ಬೋದು 2030ಗೆ. ಸೊ ಮೆಟ್ರೋ ನಿಮಗೆ ತುಂಬ ಬಜೆಟ್ ಫ್ರೆಂಡ್ಲಿ, ಹಾಗೆ ನಿಮಗೆ ತುಂಬ ಫಾಸ್ಟಾಗಿ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣ ಮಾಡ್ಬೋದು. ಯಾಕಂದರೆ ನೀವು ಒಂದನೇದಾಗಿ ದುಬೈಲಿ ಟ್ರಾಫಿಕ್ ಸಮಸ್ಯೆ ಗೊತ್ತುಂಟು. ಎರಡನೇದಾಗಿ ನಿಮಗೆ ಟ್ಯಾಕ್ಸಿಯಲ್ಲಿ ನೀವು ಹೋಗೋದಿದ್ದರೆ ನೀವು ಮೆಟ್ರೋಗಿಂತ 5 ಪಟ್ಟು ಪೇ ಮಾಡಬೇಕಾಗುತ್ತೆ. ಆದ್ದರಿಂದ ಇದು ತುಂಬ ನಿಮಗೆ ಚೀಪ್ ಆಗುತ್ತೆ. ಸೊ ಇಲ್ಲಿ
ಮೆಟ್ರೋದಲ್ಲಿ ಪ್ರತಿಯೊಂದು ಕಡೆಗೂ ಕನೆಕ್ಟಿವಿಟಿ ಕೊಟ್ಟಿರ್ತಾರೆ ನೋಡಿ. ಈಗ ಇದು ಮ್ಯೂಸಿಯಮ್ ಆಫ್ ಫ್ಯೂಚರ್ ದುಬೈದು. ಮ್ಯೂಸಿಯಮ್ ಆಫ್ ಫ್ಯೂಚರ್ ದುಬೈಗೆ ನಿಮಗೆ ಮೆಟ್ರೋದಿಂದ ಡೈರೆಕ್ಟ್ ಕಾರಿಡಾರ್ ಮಾಡಿರ್ತಾರೆ, ಯಾಕಂದರೆ ಇಲ್ಲಿಂದ ನಿಮಗೆ ಡೈರೆಕ್ಟ್ ಅಲ್ಲಿಗೆ ಕನೆಕ್ಟಿವಿಟಿ ಇರುತ್ತೆ. ಅದೇ ಥರ ಬುರ್ಜ್ ಖಲೀಫಾಗೂ ಕೂಡ ಹೌದು, ಹಾಗೆ ದುಬೈ ಮಾಲಿಗೂ ಕೂಡ ಹೌದು. ಡೈರೆಕ್ಟ್ ನೀವು ಒಳಗಿಂದನೇ ಸೀದಾ ಡೈರೆಕ್ಟ್ ಎಂಟ್ರಿ ಕೊಡ್ಬೋದು. المحطة القادمة هي الخليج التجاري. The final destination of this train is Life Pharmacy. The next station is Business Bay. ಇದು ಬಂದು ಡೌನ್ ಟೌನ್ ಸಿಟಿ. ಸೊ ಇಲ್ಲೇ ನಿಮಗೆ ಬುರ್ಜ್ ಖಲೀಫಾ ಇರೋದು ನೋಡಿ, ಅಲ್ಲಿ ಕಾಣ್ತಾ ಉಂಟಲ್ಲ ದೊಡ್ಡ ಬಿಲ್ಡಿಂಗ್, ಬುರ್ಜ್ ಖಲೀಫಾ ಇರೋದು ಇಲ್ಲೇ. ಸೊ ಇದರ ಆಪೋಸಿಟಿಗೆ ದುಬೈ ಮಾಲ್ ಉಂಟು ಆಯಿತಾ. ಅಂದರೆ ರೈಟ್ ಸೈಡಿಗೆ ಬುರ್ಜ್ ಖಲೀಫಾ ಇದ್ದರೆ ಲೆಫ್ಟ್ ಸೈಡಿಗೆ ದುಬೈ ಮಾಲ್. ಸೊ ಒಂದೇ ಸ್ಟೇಷನ್ ಇರುತ್ತೆ. ಸೊ ನೀವು ಇಲ್ಲಿಂದ ಎರಡು ಕಡೆಗೂ ಇಲ್ಲಿಂದನೇ ಹೋಗ್ಬೋದು. ಹಾಗೆ المحطة القادمة هي الخليج التجاري. The next station is Business Bay. ಇದು ಬಿಸ್ನೆಸ್ ಬೈ ಮೆಟ್ರೋ ಸ್ಟೇಷನ್. ಸೊ ನಾವೀಗ ಬಿಸ್ನೆಸ್ ಬೈ ಮೆಟ್ರೋ ಸ್ಟೇಷನಿಂದ ಎಕ್ಸಿಟ್ 2 ಹಿಡಿಬೇಕಾಗುತ್ತೆ. ಇದರಲ್ಲಿ ಎರಡು ಕಡೆ ಎಕ್ಸಿಟ್ 1 ಮತ್ತು ಎಕ್ಸಿಟ್ 2 ಇರುತ್ತೆ. ನಿಮಗೆ ಇಂಟರ್ಸಿಟಿ ಮೆಟ್ರೋ ಸ್ಟೇಷನಲ್ಲಿ 4 ಎಕ್ಸಿಟ್ ಇರುತ್ತೆ. ಸೊ ನಾವೀಗ ಇಲ್ಲಿಂದ ಎಕ್ಸಿಟ್ 2 ಹಿಡಿದು ಕಾರಿಡಾರ್ ಮುಖಾಂತರ ಹೈವೇ ಪಾಸ್ ಮಾಡಿ ನಮ್ಮ ರೈಟ್ ಸೈಡಿಗೆ ಹೋಗಬೇಕಾಗುತ್ತೆ ನೋಡಿ. ಈ ಸೈಡ್ ಅಲ್ಲಿ ಎಂದು ತೋರ್ತಾ ಉಂಟಲ್ಲ ಕಾರಿಡಾರ್, ಹಾಗೆ ಕನೆಕ್ಟಿವಿಟಿ ಡೈರೆಕ್ಟ್ ಇರುತ್ತೆ. ಸೊ ನೋಡಿ, ಇದು ಇನ್ಸೈಡ್ ಮೆಟ್ರೋ ಸ್ಟೇಷನ್. ಸೊ ಅದೇ ನೋಡಿ ಮೆಟ್ರೋ ಸ್ಟೇಷನ್. ನಾನೀಗ ಬಂದಲ್ಲ, ಅಲ್ಲಿಂದ ಹೀಗೆ ಒಂದು ಕನೆಕ್ಟಿವಿಟಿ ಕಾರಿಡಾರ್ ಕೊಟ್ಟಿರ್ತಾರೆ, ಅಲ್ಲಿಂದ ಈ ಥರ ಲೆಫ್ಟ್ ಸೈಡ್ ರೋಡಿಗೆ ಬರಬೇಕು. ಸೊ ಇದೆಲ್ಲ ಡೌನ್ ಟೌನ್ ಎಮಿರೇಟ್ಸ್ ಟವರ್ ಅಂತ, ಇದಕ್ಕೆ ಬಿಸ್ನೆಸ್ ಬೇ ಅಂತಲೂ ಕರೀತಾರೆ ಮತ್ತು ಡೌನ್ ಟೌನ್ ಅಂತಲೂ ಕರೀತಾರೆ. ಬುರ್ಜ್ ಖಲೀಫಾ ಈ ಏರಿಯಾದಲ್ಲಿ ಬರುತ್ತೆ, ಇದರ ಹಿಂದೆ ಬುರ್ಜ್ ಖಲೀಫಾ ಬರುತ್ತೆ ಆಯಿತಾ. ಸೊ ಅದರ ಬಗ್ಗೆ ಮತ್ತೊಂದು ದಿವಸ ನಾನು ವೀಡಿಯೋ ಮಾಡ್ತೀನಿ, ಅಲ್ಲಿ ಹೋಗಲಿಲ್ಲ ಇನ್ನೂ. ಇದು ನೋಡಿ ಯಮಹಾದವ್ರದ್ದು ಇನ್ಸ್ಟ್ರೂಮೆಂಟ್ಸ್ ಶಾಪ್ ಇದು.
ಸೊ ಇದರಲ್ಲಿ ಡ್ರಮ್ಸ್, ಕೀಬೋರ್ಡ್, ಗಿಟಾರ್ಸ್ ಎಲ್ಲ ಸಿಗುತ್ತೆ. ಯಮಹಾ ಎಕ್ಸ್ಕ್ಲೂಸಿವ್ ಶೋರೂಮ್ ಇದು. ಸೊ ಇದು ಬಸ್ ಸ್ಟೇಷನ್ ನೋಡಿ. ಇಲ್ಲಿ ಬಸ್ ಸ್ಟೇಷನ್ ಈ ಥರ ಇರುತ್ತೆ. ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೇವಲ್ಲ, ಈ ಥರ ಇರುತ್ತೆ ನೋಡಿ ಬಸ್ ಸ್ಟ್ಯಾಂಡ್. ಸೊ ನೋಡಿ, ನಮ್ಮ ಇಂಡಿಯಾದು ಬ್ಯಾಂಕ್ ಆಫ್ ಬರೋಡಾ, ಇದು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್, ಇಂಡಿಯಾದು ATM ಬ್ಯಾಂಕ್ ಆಫ್ ಬರೋಡಾ. ಸೊ ನೋಡಿ ಮೆಟ್ರೋ ಬರ್ತೊಂಡು ನೋಡಿ, ಸ್ವಲ್ಪ ತೋರ್ತಾ ಉಂಟಲ್ಲ ಅದು ಮೆಟ್ರೋ, ಒಂದು ಪಾಸ್ ಆಯಿತು ನೋಡಿ. ಇದು ದುಬೈ ಟ್ಯಾಕ್ಸಿ, ಅಲ್ಲಿ ಕಾಣ್ತಾ ಉಂಟಲ್ಲ ಇದು ದುಬೈ ಟ್ಯಾಕ್ಸಿ ನೋಡಿ. ಪ್ರಾಪರಾಗಿ ಎಲ್ಲಿ ತೋರಿಸ್ತೇನೆ ನಿಮಗೆ. ಇದು ದುಬೈನ ಟ್ಯಾಕ್ಸಿ, ದುಬೈ ಟ್ಯಾಕ್ಸಿ. ಸೊ ಇದೆಲ್ಲ ನೋಡಿ ಡೌನ್ ಟೌನ್ ಬಿಲ್ಡಿಂಗ್ಸ್. ಹಾಗೆ ನೋಡಿ ದುಬೈ ಬಸ್ ಬರ್ತೊಂಡು ತೋರಿಸ್ತೀನಿ ನೋಡಿ. ಇದು ದುಬೈ ಬಸ್ RTA. ಸೊ ಇದು ಬಸ್ ನೋಡಿ. ಮತ್ತೊಂದು ಈಸಿಯೆಸ್ಟ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ ಕೂಡ ಹಾಗೆ. ಒಂದೇ ಕಾರ್ಡ್ ಇದು, ಇಲ್ಲಿ ಯಾವುದು ಕ್ಯಾಶ್ ಇದಾಗೋದಿಲ್ಲ, ಕಾರ್ಡ್ ಯೂಸ್ ಮಾಡಬೇಕು ಬಸ್ಸಿಗೆ ಅಥವಾ ಇದಕ್ಕೆ. ಬಸ್ಸಲ್ಲಿ ನಿಮಗೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಷ್ಟೇ. ಸಿಟಿ ತಿರುಗಾಡೋದಿದ್ರೆ ಬಸ್ ಒಳ್ಳೆಯದು. ಸೊ ಈಗ ನಾವು ಚರ್ಚ್ ಮುಗಿಸಿ ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗ್ತೇವೆ ಆಯಿತಾ. ಬಸ್ ಹೇಗಿರುತ್ತೆ ಅಂತ ನೋಡುವ. ಸೊ ಟ್ರಾನ್ಸ್ಪೋರ್ಟ್ ಬಸ್ ಸೇಮ್ ಒಂದೇ ನೂಲ್ ಕಾರ್ಡ್ ಇರುತ್ತೆ. ಸೊ ಇದು ನೋಡಿ, ಇದು ಶೇಖ್ ಜಾಯದ್ ರೋಡ್ ತೋರ್ತದ. ಸೊ ಈಗ ನಾವು ಬಸ್ಸಲ್ಲಿ ಹೋಗ್ತೇವೆ ರಿಟರ್ನ್. ಮತ್ತೊಂದೇನೆಂದರೆ ಇಲ್ಲಿ ಒಂದು ಪ್ಲಸ್ ಏನಂದರೆ, ನೀವು ಮೆಟ್ರೋದಲ್ಲಿ ಬಂದು ಒಂದು ಕಡೆಯಿಂದ ಒಂದು ಕಡೆ ಮೆಟ್ರೋದಲ್ಲಿ ಬಂದಾಗ ಮತ್ತೆ ನೀವು ಪುನಃ ಯಾವುದಾದ್ರೂ ಬಸ್ಸಲ್ಲಿ ಹೋಗಬೇಕಾದ್ರೆ ನಿಮಗೆ ಕಟ್ಟಾಗೋದಿಲ್ಲ. ಅಂದರೆ ಮೆಟ್ರೋದು ಮಾತ್ರ ನಿಮಗೆ ಚಾರ್ಜಸ್ ಕಟ್ಟಾಗುತ್ತೆ, ಬಸ್ ಫ್ರೀ ಇರುತ್ತೆ. ಅದೊಂದು ಅಡ್ವಾಂಟೇಜ್ ನೋಡಿ. ಸೊ ನಾವೀಗ ಬಸ್ಸಲ್ಲಿ ಹೋಗ್ತೇವೆ. She moves like a map with no borders, a whisper caught in the wind. I see her boots at the corner cafe with a notebook and a grin. She's chasing skies I've never named while I stay in my lane. But something in the way she moves keeps pulling at my chain. Oh, traveler, you carry the sun in your stride, leaving behind. ನೋಡಿ ಇದು ಬಸ್ ಇಲ್ಲಿದು. What I hold inside, if I don't ask your name today, I may never get the chance to walk beside your wandering dance. You told me you will meet me. Why do you not come now? I am sitting from morning in the union. ಉಲ್ಟಾ ಉಲ್ಟಾ ಉಲ್ಟಾ. She hums a tune I've never heard in languages I can't speak. She writes down cities on her wrist. ನೋಡಿ ಇಲ್ಲೊಂದು ವೆಹಿಕಲ್ ಪಾಸ್ ಆಯ್ತು ನೋಡಿ, ಎಮಿರೇಟ್ಸ್. ಇದು ಪಿಕ್ ಆ್ಯಂಡ್ ಡ್ರಾಪ್ ವೆಹಿಕಲ್. ಅಂದರೆ ಎಮಿರೇಟ್ಸ್ ಫ್ಲೈಟಿನ ಏರ್ ಹೋಸ್ಟೆಸ್ ಅಥವಾ ಕ್ಯಾಬಿನ್ ಕ್ರೂ
ಈ ಕ್ಯಾಪ್ಟನ್ ಇವರನ್ನೆಲ್ಲ ಕರ್ಕೊಂಡು ಹೋಗುವಂಥ ವೆಹಿಕಲ್. ಮತ್ತು ಈ ಏರಿಯಾದಲ್ಲೆಲ್ಲ ನಿಮಗೆ ಹೋಟೆಲ್ಸ್ ಮತ್ತು ಆಫೀಸಸ್ ಇರುತ್ತೆ. ಇದು ಎಲ್ಲ ಎಮಿರೇಟ್ಸ್ ಟವರ್ಸ್ ಲೈನ್, ಶೇಖ್ ಜಾಯದ್ ರೋಡ್ ಹತ್ತಿರ. ತುಂಬ ಎಕ್ಸ್ಪೆನ್ಸ್ ಏರಿಯಾ ಕೂಡ ಹೌದು. ಇಲ್ಲಿ ನಿಮಗೆ 7 ಸ್ಟಾರ್ 5 ಸ್ಟಾರ್ ಹೋಟೆಲ್ಸ್ ಇರುತ್ತೆ ಮತ್ತು ಆಫೀಸಸ್ ಇರುತ್ತೆ. ಮತ್ತು ಇಲ್ಲಿ ನೈಟ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಫಿಲ್ಮಲ್ಲೆಲ್ಲ ನೋಡಿರ್ಬೋದು. ಈ ಏರಿಯಾದಲ್ಲೇ ನೈಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ. Chance to walk beside your wandering dance. Maybe next year in Madrid or on some quiet mountain ridge, I'll see you turn and I'll be brave. But what if courage comes too late? Oh, traveler, the world is your open gate. ಇಲ್ಲಿ ಈ ಏರಿಯಾದಲ್ಲಿ ನೋಡಿ, ಈ ಏರಿಯಾದಲ್ಲಿ ದುಬೈ 2ನೇ ಅತ್ಯಂತ ದೊಡ್ಡ ಬಿಲ್ಡಿಂಗ್ ಆಗ್ತಾ ಉಂಟು. ಅಲ್ ಅಜೀಜ್ ಅವರದ್ದು ಬುರ್ಜ್ ಅಜೀಜ್ ಅಂತ ಒಂದು ಪ್ರಾಜೆಕ್ಟ್ ಆಗ್ತಾ ಉಂಟು ನೋಡಿ. ಇದು 2nd ಮೆಟ್ರೋ. ಸೊ ನಾವು ಬಂದ್ವಿ ನಮ್ಮ ರೂಮ್ ಹತ್ರ. ಸ್ವಲ್ಪ ಶಾಪಿಗೆ ಹೋಗಿ ನೋಡುವ ಆಯ್ತಾ. ಬಂಗಡೆ ಏನು राव ये नहीं है फिश. At the corner cafe with a notebook and a grin, she's chasing skies I've never named while I stay in my lane. But something in the way she ಒಂದು ಜ್ಯೂಸ್ ತಗೊಳ್ಳುವ. keeps pulling at my chain. ಗ್ಯಾಲಕ್ಸಿ ಕೋಕೋನಟ್ ಫ್ಲೇವರ್ ಉಂಟು ನೋಡುವ. ಇದು ಟೇಸ್ಟ್ ನೋಡುವ. 6 dirham. ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಜ್ಯೂಸ್ ಕೌಂಟರ್ ನೋಡಿ. What I hold inside if I don't ask your name. ಸೊ ಫೈನಲ್ ನಾವೀಗ ರೂಮಿಗೆ ಬಂದ್ವಿ. ಚರ್ಚ್ ಹೋಗಿ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿ. ತುಂಬ ಹೀಟ್ ಉಂಟು ಕೂಡ, ಅಂದರೆ ಈಗ 38-40 ಡಿಗ್ರಿ ಇವತ್ತು. ಇನ್ನೊಂದು 1 ತಿಂಗಳು ಕಷ್ಟ, ನೆಕ್ಸ್ಟ್ ಮಂತ್ ತನಕ. ಆಮೇಲೆ ತುಂಬ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ಅಕ್ಟೋಬರ್ ಟು ಏಪ್ರಿಲ್ ತನಕ ಒಳ್ಳೆ ವೆದರ್ ಇರುತ್ತೆ. ಸೊ ನಮ್ಮ ಬಿಲ್ಡಿಂಗ್ ಬಂತು ನೋಡಿ. ಸೊ ಅದು ನೋಡಿ, ಆ ಬಿಲ್ಡಿಂಗ್ ಕಾಣ್ತಾ ಉಂಟಲ್ಲ, ಇಲ್ಲಿ ನಾವು ಸ್ಟೇ ಆಗಿರೋದು. ರಫಾ ಬಿಲ್ಡಿಂಗ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನಾನಂದರೆ ವಿಡಿಯೋ ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ, ಇನ್ನು ಮಾಡ್ತೇನೆ. ಆದಷ್ಟು ದುಬೈದಲ್ಲಿದು ಫುಡ್ಡಿದಾಗಲಿ ಸ್ಟಾರ್ಟ್ ಮಾಡ್ತೇನೆ. ಇದೊಂದು ಸಣ್ಣ ವಿಡಿಯೋ ನಿಮಗೋಸ್ಕರ. ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. And soon she won't be here. Oh, try.